ಓವರ್ ಥಿಂಕಿಂಗ್, ಹಳೆ ನೆನಪುಗಳು, ಫ್ಯೂಚರ್ ಟೆನ್ಷನ್ ಇವೆಲ್ಲ ಯಾಕೆ ಶುರು ಆಗುತ್ತೆ? ನಮಸ್ಕಾರ ಎಲ್ರಿಗೂ D2 ರಿವಿಲ್ಸ್ಗೆ ಸ್ವಾಗತ. ನಾನು ನಿಮ್ಮ ದೀಕ್ಷಾ. ಡೇ ಪೂರ್ತಿ ಬ್ಯುಸಿ ಇರ್ತೀವಿ. ವರ್ಕ್, ಪ್ರೆಷರ್, ಸ್ಟ್ರೆಸ್, ನಮಗೆ ಅಂತ ನಾವು ಟೈಮ್ ಕೊಡೋದಕ್ಕೆ ಆಗೋದೇ ಇಲ್ಲ. ಬಟ್ ವೆನ್ ವಿ ಆರ್ ಎಟ್ ಟು ಸ್ಲೀಪ್ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಬಿಕಾಸ್ ಡಿಸ್ಟ್ರಾಕ್ಷನ್ಸ್ ಕಮ್ಮಿ. ಇಡೀ ದಿನ ಇಗ್ನೋರ್ ಮಾಡಿರೋ ಟಾಪಿಕ್ ನೈಟಲ್ಲಿ ಮೇನ್ ಥಾಟ್ ಆಗಿ ಬರುತ್ತೆ. ಅದಕ್ಕೆ ನೈಟ್ ಹೊತ್ತು ಚಿಕ್ಕ ಪ್ರಾಬ್ಲಮ್ ಕೂಡ ದೊಡ್ಡ ಪ್ರಾಬ್ಲಮ್ ಅನ್ಸುತ್ತೆ. ಆಮ್ ಐ ರೈಟ್? ಬಿಕಾಸ್ ಬ್ರೈನ್ ತುಂಬ ಟಯರ್ಡ್ ಆಗಿರುತ್ತೆ. ಇದ್ರ ಹಿಂದೆ ಇರೋ ಸೈಂಟಿಫಿಕ್ ರೀಸನ್ ಏನು ಗೊತ್ತಾ? ನೈಟ್ ಹೊತ್ತು ಮಲ್ಗಕ್ಕೆ ಹೆಲ್ಪ್ ಮಾಡೋದು ಮೆಲೋಟಿನಿನ್ ಹಾರ್ಮೋನ್. ಸೇಮ್ ಟೈಮ್ ದ ಲೆವೆಲ್ ಆಫ್ ಕಾರ್ಟಿಸಾಲ್ ಕೂಡ ಕಮ್ಮಿ ಆಗುತ್ತೆ. ಸೊ ವೈ ಡು ಐ ಟಾಕ್ ಅಬೌಟ್ ಕಾರ್ಟಿಸಾಲ್? ಕಾರ್ಟಿಸಾಲ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಕಂಟ್ರೋಲ್ ಯುವರ್ ಎಮೋಷನಲ್ ಬಾಡಿ. ಅಫ್ಕೋರ್ಸ್ ಕಾರ್ಟಿಸಾಲ್ ಕಮ್ಮಿ ಆಗ್ತಿದೆ ಅಂದಮೇಲೆ ಎಮೋಷ್ನಲಿ ನಾವು ವೀಕ್ ಆಗ್ತೀವಿ. ಅದಕ್ಕೆ ನಮಗೆ ಸ್ಮಾಲ್ ಪ್ರಾಬ್ಲಮ್ ಕೂಡ ನೈಟ್ ಹೊತ್ತು ತುಂಬ ಇಂಟೆನ್ಸ್ ಆಗಿ ಫೀಲ್ ಆಗುತ್ತೆ. ಸೊ ನೈಟ್ ಥಾಟ್ಸ್ಗೆ ರೀಸನ್ಸ್ ಏನು? ಕಾರ್ಟಿಸಾಲ್ ಲೆವೆಲ್ ಕಮ್ಮಿ ಆಗಿರುತ್ತೆ, ಡಿಸ್ಟ್ರಾಕ್ಷನ್ಸ್ ಕಮ್ಮಿ ಇರುತ್ತೆ, ಆ್ಯಂಡ್ ಪೀಸ್ ಲೆವೆಲ್ ಜಾಸ್ತಿ ಇರುತ್ತೆ. ಆದ್ರಿಂದ ನೈಟ್ ಬರೋ ಥಾಟ್ಸ್ ಎಲ್ಲ ಪರ್ಮನೆಂಟ್ ಅಲ್ಲ. ಇದರಿಂದ ನಮಗೆ ಏನು ಅರ್ಥ ಆಗುತ್ತೆ? ಥಿಂಕ್ ಟು ಅಂಡರ್ಸ್ಟ್ಯಾಂಡ್, ನಾಟ್ ಟು ಸಫರ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಿಮಗೆ ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಅನ್ನಿಸಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.